ಇವತ್ತಿನ ವಿಡಿಯೋದಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಕನ್ನಡ ಭಾಷೆನೇ ನಮ್ಗೆ ಬರುತ್ತೆ, ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ಮಾತನಾಡೋಕ್ಕೆ ಬರುತ್ತೆ. ಕನ್ನಡ ನಮ್ಮದು ಮಾತೃಭಾಷೆ ಆಗಿದೆ, ನೇಟಿವ್ ಲ್ಯಾಂಗ್ವೇಜ್ ಆಗಿದೆ ಅಂದರೆ ಡೆಫಿನೆಟ್ಲಿ ಜಾಬಿಗೆ ಅಪ್ಲೈ ಮಾಡಿ. ನಾನಿಲ್ಲಿ ನಿಮಗೆ ಪಾರ್ಟ್ ಟೈಮ್ ಜಾಬ್ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಜಾಬ್ಗೆ ಇವಾಗ ಕಂಪನಿ ಕಡೆಯಿಂದ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡೋದಕ್ಕೂ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಕೂಡ ಕರೆಕ್ಟಾಗಿ ಕೇಳಿಲ್ಲ. ಅಂದರೆ ಇಷ್ಟೇ ಆಗಿರಬೇಕು ಅಂತ ಏನಿಲ್ಲ. ಇಲ್ಲಿ ಹೇಗಿರುತ್ತೆ ಒಂದು ಫ್ರೀಲ್ಯಾನ್ಸ್ ವರ್ಕ್ ಇದೆ ಅದು. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಮುಖ್ಯ ಆಗಲ್ಲ, ನಿಮ್ಮ ಸ್ಕಿಲ್ಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ನಾನಿಲ್ಲಿ ನಿಮಗೆ ಹೇಳ್ತಾರಂಥ ಜಾಬಲ್ಲಿ ನಿಮಗೆ ಕೆಲವೊಂದು ಆಡಿಯೋಸ್ಗಳನ್ನು ಕೊಡ್ತಾರೆ, ಕೆಲವೊಂದು ವೀಡಿಯೋಸ್ಗಳನ್ನ ಕೊಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಕೆಲವೊಂದು ಮ್ಯಾಪ್ಸ್ಗಳನ್ನ ಕೊಡ್ಬೋದು, ಕೆಲವೊಂದು ನಿಮಗೆ ಟಾಸ್ಕ್ಗಳನ್ನ ಈ ರೀತಿ ಪ್ರಾಜೆಕ್ಟ್ ಕೊಡ್ತಾ ಹೋಗ್ತಾರೆ. ಸೊ ಅವುಗಳನ್ನ ನೀವೇನು ಮಾಡ್ತೀರಾ ಅಂತಂದರೆ ಒಂದು ಸಾರಿ ಚೆಕ್ ಮಾಡ್ತೀರಾ. ಆ್ಯಂಡ್ ಆ್ಯಸ್ ಇಟ್ ಈಸ್ ಅದು ಅದೇ ರೀತಿನೇ ಇದೆಯಾ ಅಂತ ರೀಚೆಕ್ ಮಾಡಿ ನೀವಲ್ಲಿ ಕಾಮೆಂಟ್ ಮಾಡ್ತೀರಾ. ಲೈಕ್ ರಿಮಾರ್ಕ್ಸ್ ಬರೀತಾರಲ್ವ, ಆ ರೀತಿ ಇರುತ್ತೆ ನಿಮ್ಮದು. ಇದೊಂದು ಕಂಪ್ಲೀಟ್ಲಿ ಫ್ರೀಲ್ಯಾನ್ಸ್ ವರ್ಕು ಆ್ಯಂಡ್ ಪಾರ್ಟ್ ಟೈಮ್ ಜಾಬು. ನಿಮ್ಗೆ ಅನುಕೂಲ ಆದಾಗ ನೀವು ಈ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕೊಡೋದಿರುತ್ತೆ. ಹಾಗಿದ್ರೆ ಯಾವ ಕಂಪನಿ, ಯಾವ ಪ್ರೊಫೈಲು, ಹೇಗೆ ಕೆಲಸ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆನ್ಲೈನ್ ಡೇಟಾ ಅನಲೈಸ್ಟ್ ಕನ್ನಡ ಸ್ಪೀಕರ್ ಇನ್ ಇಂಡಿಯಾ ಅಂತ ತಗೋತಾ ಇದ್ದಾರೆ ಅಲ್ವಾ. ಸೊ ಕನ್ನಡ ಮಾತನಾಡೋರೆ, ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋಕ್ಕೆ ಬರುವಂಥ ಕನ್ನಡಿಗರನ್ನೇ ತಗೋತಾ ಇರುವಂಥದ್ದು. ಆ್ಯಂಡ್ ಮೇನ್ ಮುಖ್ಯವಾಗಿದ್ದು ಇಂಡಿಯಾದಲ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ ಆ್ಯಕ್ಟಿವ್ಲಿ. ಓಕೆ, ಸೊ ಇದು ಮನೆಯಿಂದ ಮಾಡುವಂಥದ್ದು ರಿಮೋಟ್ ವರ್ಕ್, ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದು. ಆ್ಯಂಡ್ ಇದು ಕನ್ನಡ ಲ್ಯಾಂಗ್ವೇಜ್ಗೆ ಅಂತ ಸ್ಪೆಷಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ನಾನು ಏನೋ ಸರ್ ಬೇಕಂದರೆ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕನ್ನಡ ಭಾಷೆಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಟಗರಿ ಬಗ್ಗೆ ಹೇಳೋದಾದರೆ AI ಕಮ್ಯುನಿಟಿ ರಿಲೇಟೆಡ್ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಇದು ಪಾರ್ಟ್ ಟೈಮ್ ಜಾಬ್. ಎಸ್, ಸೊ ಫುಲ್ ಟೈಮ್ ಜಾಬ್ಗೆ ಮಾಡೋದಕ್ಕೆ ಇವಾಗ ಸುಮಾರು ಜನರ ಹತ್ರ ಟೈಮ್ ಇರೋದಿಲ್ಲ, ಅಥವಾ ಆಲ್ರೆಡಿ ಎಲ್ಲಾದರೂ ನೀವು ವರ್ಕ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ಳೋಣ. ಸೊ ನೀವು ವರ್ಕ್ ಮಾಡ್ತಾ ಇದ್ದು ಪರವಾಗಿಲ್ಲ, ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಸ್ಟೂಡೆಂಟು, ಹೌಸ್ ವೈಫು, ರಿಟೈರ್ಡ್ ಪರ್ಸನ್ನು ಎಲ್ಲೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇದು ಫ್ರೀಲ್ಯಾನ್ಸ್ ವರ್ಕ್. ಓಕೆ, ಸೊ ಇಲ್ಲಿ ಮೇನ್ ಅಂದರೆ ಕನ್ನಡ ಮಾತನಾಡೋರನ್ನೇ ತಗೋತಾ ಇದ್ದಾರೆ. ಓಕೆನಾ. ಸೊ ಇದಲ್ಲೂ ಕೂಡ ಇಲ್ಲಿ ಮೇನ್ ಮುಖ್ಯವಾಗಿ ಹೇಳಬೇಕಂತಂದರೆ ಜಾಬ್ ಬಗ್ಗೆ ಹೇಳೋದಾದರೆ, ಸೊ ಇಲ್ಲಿ ನಿಮ್ಗೆ ಏನು ವರ್ಕ್ ಇರುತ್ತೆ ಅಂತಂದರೆ ಇದು ನಿಮ್ಮದು ಡೇಟಾ ಅನಲೈಸ್ಟ್ ಅಂತ ತಗೋತಾ ಇದ್ದಾರೆ ಇವರು. ಈ ಒಂದು ರೋಲಲ್ಲಿ ನೀವೇನು ಮಾಡ್ತೀರಾ, ಇದು ಒಂದು ಏನಿದೆ ಅಲ್ವಾ, ದಿಸ್ ಫ್ರೀಲ್ಯಾನ್ಸ್ ಅಪರ್ಚುನಿಟಿ ಅಲೌಸ್ ಯು ಟು ವರ್ಕ್ ಅಟ್ ಯುವರ್ ಓನ್ ಸ್ಪೇಸ್ ಆ್ಯಂಡ್ ದಿ ಫಾರ್ಮ್ ದಿ ಕಂಫರ್ಟ್ ಆಫ್ ಯುವರ್ ಓನ್ ಹೌಸ್ ಅಂತ ಹೇಳಿದ್ದಾರೆ ಇವರು. ನೀವು ನಿಮ್ಮ ಮನೆಯಿಂದನೇ ಕೆಲಸ ಮಾಡ್ತೀರಾ, ಫ್ರೀಲ್ಯಾನ್ಸ್ ಆಗಿ ವರ್ಕ್ ಮಾಡ್ತೀರಾ. ಆ್ಯಂಡ್ ಇವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಇದನ್ನು ಪ್ರಾಜೆಕ್ಟ್ ವೈಸ್ ನಿಮಗೆ ಕೊಡ್ತಾ ಹೋಗ್ತಾರೆ. ಬಟ್ ಆದರೆ ನಿಮಗೆ ನೀವಿರುವಂಥ ಇಂಡಿಯಾದಲ್ಲಿ ಅಂಡ್ ಲೋಕಲಲ್ಲಿ ನಿಮಗೆ ಜಾಗ್ರಫಿ ಗೊತ್ತಿರಬೇಕು. ಲೈಕ್ ಇವಾಗ ಏನೇ ಒಂದು ಇವಾಗ ಲೈಕ್ ಇವಾಗ ಟೆಂಪಲ್ಸ್ ಆಗಿರ್ಬೋದು, ಅಥವಾ ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು, ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ ಇದಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲಿ ನಾನು ರೋಲ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ಅನ್ನೋ ಸ್ವಲ್ಪ ನಿಮಗೆ. ಇನ್ ದಿಸ್ ರೋಲ್ ಯು ವಿಲ್ ಬಿ ವರ್ಕಿಂಗ್ ಆನ್ ಅ ಪ್ರೊಜೆಕ್ಟ್. ಸೊ ಪ್ರಾಜೆಕ್ಟ್ ವೈಸ್ ವರ್ಕ್ ಕೊಡ್ತಾರೆ. ಲೈಕ್ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಮತ್ತೊಂದು ಪ್ರಾಜೆಕ್ಟ್ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮದು ಕೆಲವೊಂದು ಕಂಟೆಂಟ್ಗಳನ್ನ ಕೊಡ್ತಾರೆ, ಅವುಗಳನ್ನ ನೀವೇನು ಮಾಡ್ತೀರಿ, ರೀಚೆಕ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಹೇಗಿರುತ್ತೆ ಒಂದು ರೀತಿ ಅಂದರೆ AI ಟ್ರೈನ್ ಮಾಡುವಂಥ ವರ್ಕೇ ಇರುತ್ತೆ ಇದು. ಓಕೆ, ಕನ್ನಡದಲ್ಲಿ ಕ್ಲಿಯರಾಗಿ ಇದೆಯಾ ಅಂತ ನೋಡ್ಕೊಂಡು ನೀವು ಚೆಕ್ ಮಾಡಿ ರಿಮಾರ್ಕ್ಸ್ ಹಾಕಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಕಂಪ್ಲೀಟ್ ರಿಸರ್ಚ್ ಆ್ಯಂಡ್ ಇವ್ಯಾಲ್ಯೂಷನ್ ಟಾಸ್ಕ್ ಇನ್ ಅ ವೆಬ್ ಬೇಸ್ಡ್ ಎನ್ವೈರ್ಮೆಂಟ್ ಸಚ್ ಆಸ್ ವೆರಿಫೈಯಿಂಗ್ ಆ್ಯಂಡ್ ಕಂಪೇರಿಂಗ್ ಡೇಟಾ, ಡಿಟರ್ಮೈನಿಂಗ್ ಆ್ಯಂಡ್ ರಿಲೆವೆನ್ಸ್ ಆ್ಯಂಡ್ ಅಕ್ಯುರೆನ್ಸಿ ಆರ್ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಳೋದು ಅಂದರೆ ನಾರ್ಮಲಿ ನಾನು ಹೇಳಬೇಕು ಅಂದರೆ ನಿಮಗೆ ಕೆಲವೊಂದು ಪ್ರಾಜೆಕ್ಟ್ನ ಕೊಡ್ತಾರೆ, ವೀಡಿಯೋಸ್ಗಳು, ಆಡಿಯೋಸ್ಗಳು, ಕೆಲವೊಂದು ಮ್ಯಾಪ್ಸ್ಗಳು ಕೊಡ್ತಾರೆ, ಅವುಗಳೇ ನೀವು ಚೆಕ್ ಮಾಡಬೇಕು. ಓಕೆ, ಆ್ಯಂಡ್ ಇದು ಕಂಪನಿ ಬಂದುಬಿಟ್ಟು ಟೆಲ್ಲಸ್ ಇಂಡಿಯಾದಲ್ಲಿ ಇವತ್ತು ತಗೋತಾ ಇದ್ದಾರೆ. ಆ್ಯಂಡ್ ಇದು ನಿಮಗೆ ಹೇಗಿರುತ್ತೆ ಅಂದರೆ ಕೆಲವೊಂದು ಟ್ರಾನ್ಸ್ಲೇಟ್ ಕೂಡ ಟಾಸ್ಕ್ಗಳು ಕೊಡ್ಬೋದು ಅವರು. ಸೊ ಅವುಗಳು ಕೂಡ ನೀವು ಇಲ್ಲಿ ಕೆಲವೊಂದು ಟೈಮ್ ಮಾಡಬೇಕಾಗುತ್ತೆ. ಇದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದೇ ಕೊಡ್ತಾರೆ ಇದೇ ಕೊಡ್ತಾರಂತಲ್ಲ, ಇದೇ ರೀತಿ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಇಲ್ಲಿ ನೋಡಿ, ನೋ ಪ್ರೀವಿಯಸ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರಲೇಬೇಕಂತ ಇಲ್ಲ. ನೀವು ಫ್ರೆಷರ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಅಪ್ಲೈನ ಮಾಡ್ಬೋದು. ಓಕೆ, ಈಸ್ ರಿಕ್ವೈರ್ಡ್ ಟು ಅಪ್ಲೈ ಫಾರ್ ದಿಸ್ ರೋಲ್. ಹವೆವರ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ವಿಲ್ ರಿಕ್ವೈರ್ಡ್ ಯು ಟು ಪಾಸ್ ದಿ ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮಾತ್ರ ನೀವು ಪಾಸ್ ಆದರೆ ಸಾಕು. ಏನು, ಸೊ ಇಲ್ಲಿ ಹೇಗಿರುತ್ತೆ, ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ, ಅದನ್ನು ನೀವು ಪಾಸ್ ಮಾಡಿಕೊಂಡ್ರೆ ನಿಮಗೆ ನಾವು ಜಾಬ್ ಕೊಡ್ತೀವಿ. ಬಟ್ ಆದರೆ ಇಲ್ಲಿ ಯಾವುದೇ ರೀತಿ ಪ್ರೀವಿಯಸ್ ನಿಮಗೆಲ್ಲ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇರಲೇಬೇಕಂತ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ದಿಸ್ ಈಸ್ ಅ ಪಾರ್ಟ್ ಟೈಮ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಂದು ಕಂಪನಿಗಳಲ್ಲಿ ಹೇಗಿರುತ್ತೆ ಅಂದರೆ ಇವಾಗ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ತಗೋತಾ ಇರ್ತಾರೆ. ಬಟ್ ಈ ಕಂಪನಿಯಲ್ಲಿ ಹಾಗಲ್ಲ, ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳು ನಿಮ್ಗೆ ಸಿಗ್ತಾನೆ ಇರುತ್ತೆ, ಅವುಗಳು ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು ಪಾರ್ಟ್ ಟೈಮ್ ಆಗಿ. ಓಕೆ, ಹೌಸ್ ವೈಫ್ ಮತ್ತು ಸ್ಟೂಡೆಂಟಿಗಂತೂ ತುಂಬಾ ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ನೀವು ಬೆಳಿಗ್ಗೆ ಕಾಲೇಜ್ಗೆ ಹೋದ್ರೂ ಮಧ್ಯಾಹ್ನ ಸಂಜೆ ನೀವು ಈ ಕೆಲಸ ಮಾಡಿ ಕೊಡ್ಬೋದು. ಹೌಸ್ ವೈಫ್ ಫ್ರೀ ಇದ್ದಾಗ ಈ ವರ್ಕನ್ನು ಮಾಡ್ಬೋದು.
ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಫುಲ್ ಪ್ರೊಫೆಷ್ನಲ್ ಇಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಬರಬೇಕು. ಇವಾಗ ಇಷ್ಟೊತ್ತಿನವರೆಗೂ ನಾನು ನಿಮಗೆ ಕನ್ನಡ ಬರಬೇಕಂತ ಹೇಳಿದ್ದೀನಿ, ಬಟ್ ಆದರೆ ಇಂಗ್ಲೀಷ್ ಬೇಸಿಕ್ ಅದು ಬರ್ತಿರಬೇಕು ಫ್ರೆಂಡ್ಸ್. ಓಕೆ, ಸೊ ಯಾಕಂದರೆ ಇಲ್ಲಿ ಹೇಗಿರುತ್ತೆ, ಕೆಲವೊಂದು ಮೇಲ್ಸ್ ಎಲ್ಲ ಬರುತ್ತೆ, ಅವರು ಇವಾಗ ಕನ್ನಡದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ, ಕನ್ನಡದವರು ತಗೋತಾ ಇದ್ದಾರೆ, ಬಟ್ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ರು ಕೂಡ ಅದು ಇಂಗ್ಲೀಷಲ್ಲಿರುತ್ತೆ. ಸಮ್ಟೈಮ್ಸ್ ಇಂಗ್ಲೀಷಲ್ಲಿ ಕೊಟ್ಟಿರೋಂಥದ್ದು ಕೆಲವೊಂದು ನಿಮಗೆ ಮೇಲ್ಸ್ಗಳು ಬಂದಿರ್ಬೋದು, ಅಥವಾ ನಿಮಗೆ ಕೆಲವೊಂದು ರಿವರ್ಟ್ ಮಾಡೋಕ್ಕೆಲ್ಲ ಹೇಳಿರ್ತಾರೆ, ಅದರಲ್ಲಿ ನಿಮಗೆ ಸ್ವಲ್ಪ ಇಂಗ್ಲೀಷು ಬೇಸಿಕ್ ಬರ್ತಿರಬೇಕು. ಮತ್ತು ಅವರಿಗೆ ರಿಪ್ಲೈ ಮಾಡೋದು ನೀವು ಇಂಗ್ಲೀಷಲ್ಲಿ ಮಾಡಬೇಕಾಗುತ್ತಲ್ವಾ. ಸೊ ಹೀಗಾಗಿ ನಿಮಗೆ ಇಂಗ್ಲೀಷು ಒಂದು ಪ್ರೊಫೆಷ್ನಲ್ ಸ್ವಲ್ಪ ಬರ್ತಿರಬೇಕು, ಅಂದರೆ ಬಂದಿರೋಂಥ ಇಮೇಲ್ಸ್ಗೆಲ್ಲ ರಿಪ್ಲೈ ಮಾಡೋ ಥರ. ಸೊ ನಿಮಗೆ ಮತ್ತೇನಾದರೂ ಕೊಟ್ಟರೆ ಅದು ಓದಿ ಅರ್ಥ ಮಾಡ್ಕೊಳ್ಳೋ ಥರ ಆ ರೀತಿ ಬರಬೇಕು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮ್ಮ ಏನಂತಂದರೆ ಇಲ್ಲಿ ನೋಡ್ತಾ ಇರೋದು, ಇಲ್ಲಿ ನಿಮಗೆ ಕೊಡ್ತಂಥ ಪ್ರಾಜೆಕ್ಟ್ಗಳು ಹಿಸ್ಟೋರಿಕಲ್ ಬಿಸ್ನೆಸ್ ರಿಲೇಟೆಡ್ ಇರುತ್ತೆ, ಮೀಡಿಯಾ ರಿಲೇಟೆಡ್ ಇರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಇರ್ಬೋದು, ನ್ಯೂಸ್ ರಿಲೇಟೆಡ್ ಇರ್ಬೋದು, ಸೋಷಿಯಲ್ ಮೀಡಿಯಾ, ಕಲ್ಚರ್ ಅಫೇರ್ಸ್ ರಿಲೇಟೆಡು, ಅದು ಇಂಡಿಯಾದ ರಿಲೇಟೆಡ್ ಇರುವಂಥದ್ದು ಪ್ರಾಜೆಕ್ಟ್ಗಳನ್ನ ಕೊಡ್ತಾರೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಮೇನ್ ನೀವೇನು ಮಾಡ್ತೀರಾ, ಇಲ್ಲಿ ಆನ್ಲೈನ್ ಮ್ಯಾಪ್ಸ್ ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ರಿಸರ್ಚ್ ಮಾಡಿ ಆ್ಯಸ್ ಇಟ್ ಈಸ್ ನೀವೇನು ಮಾಡ್ತೀರಿ, ಕೆಲವೊಂದು ರಿಮಾರ್ಕ್ಸ್ಗಳನ್ನ ಬರೆದು ಅವ್ರಿಗೆ ಕಳಿಸ್ತೀರಾ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಅಕ್ರಾಸ್ ಅ ಡೈವರ್ಸ್ ಸೆಟ್ ಆಫ್ ಟಾಸ್ಕ್ ಟೈಮ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಗಿರುತ್ತೆ, ನಿಮ್ಗೆ ಅನುಕೂಲ ಆದಾಗ ನೀವು ಈ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕೊಡ್ತೀರಾ, ಇನ್ಕ್ಲೂಡಿಂಗ್ ಮ್ಯಾಪ್ಸು, ನ್ಯೂಸು, ಆಡಿಯೋ ಟಾಸ್ಕು ಮತ್ತು ರಿಲೆವೆನ್ಸ್ ರಿಲೇಟೆಡ್ ಇರುವಂಥ ಟಾಸ್ಕ್ಗಳು ಸಿಗುತ್ತೆ. ಸೊ ಇಲ್ಲಿ ಡೈಲಿ ಆಕ್ಸೆಸ್ ಟು ಅ ಡ್ಯಾಶ್ ಬೋರ್ಡ್ ಇಂಟರ್ನೆಟ್ ಕನೆಕ್ಷನ್, ಲೈಕ್ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ವರ್ಕ್ ಮಾಡೋದಕ್ಕೆ, ಮತ್ತು ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅವರ ಡೆಸ್ಕ್ಟಾಪ್ ಬೇಕಾಗುತ್ತೆ ಇದಕ್ಕೆ. ಓಕೆ, ಮೊಬೈಲ್ ಫೋನಿಂದ ಮಾಡೋಕ್ಕಾಗಲ್ಲ, ಮೊಬೈಲ್ ಫೋನೇ ಬೇಕು ಅಂತಂದರೆ ವರ್ಕು, ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ, ಮ್ಯಾಕ್ಸಿಮಮ್ ನನಗೆ ಕಾಮೆಂಟ್ ಮಾಡಿದರೆ ಸೊ ನಾನು ನಿಮಗೆ ಮೊಬೈಲಿಂದ ಮಾಡುವಂಥ ಒಂದು ಒಳ್ಳೆ ಜಾಬ್ ಅಪ್ಡೇಟ್ ಬಂದಿದೆ, ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ವರ್ಕ್ ಮಾಡ್ಕೊಂಡ್ರೆ ಲ್ಯಾಪ್ಟಾಪ್ ಅವರ ಡೆಸ್ಕ್ಟಾಪ್ ಬೇಕು, ಮತ್ತು ವೈಫೈ ಕನೆಕ್ಷನ್ ಬೇಕಾಗುತ್ತೆ, ಚೆನ್ನಾಗಿ ಸ್ಪೀಡ್ ಇರುವಂಥದ್ದು. ಆ್ಯಂಡ್ ಅಸೆಸ್ಮೆಂಟ್ ಟೆಸ್ಟ್ ಹೇಳಿದ್ದೀನಿ, ಈ ಟೆಸ್ಟ್ ಪಾಸ್ ಮಾಡಿದವ್ರಿಗೆ ಇವರು ನಿಮಗೆ ಜಾಬ್ ಕೊಡ್ತಾರೆ. ಇನ್ ಆರ್ಡರ್ ಟು ಬಿ ಹೈಯರ್ಡ್ ಇನ್ ಟು ದಿ ಪ್ರೋಗ್ರಾಮ್ ಯು ವಿಲ್ ಟೇಕ್ ಎನ್ ಓಪನ್ ಬುಕ್ ಕ್ವಾಲಿಫಿಕೇಷನ್ ಎಕ್ಸಾಮ್ ದ್ಯಾಟ್ ವಿಲ್ ಡಿಟರ್ಮೈನ್ ಯುವರ್ ಸುಟೆಬಿಲಿಟಿ ಆ್ಯಂಡ್ ಪೊಸಿಷನ್ ಆ್ಯಂಡ್ ಕಂಪ್ಲೀಟ್ ID ವೆರಿಫಿಕೇಷನ್ ಅಂತ ಹೇಳ್ತಾರೆ. ಇಲ್ಲಿ ID ವೆರಿಫಿಕೇಷನ್ ಮಾಡೋದ್ರ ಜೊತೆಗೆ ಒಂದು ಚಿಕ್ಕದಂತೂ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಸೊ ಅದಾದ ನಂತರ ಇಲ್ಲಿ ನೋಡ್ತದೆ, ನಂತರ ಅವರ್ ಟೀಮ್ ವಿಲ್ ಪ್ರೊವೈಡ್ ಯು ವಿತ್ ಗೈಡ್ಲೈನ್ಸ್ ಆ್ಯಂಡ್ ಲರ್ನಿಂಗ್ ಮಟೀರಿಯಲ್ ಬಿಫೋರ್ ಯೋರ್ ಕ್ವಾಲಿಫಿಕೇಷನ್ ಎಕ್ಸಾಮ್. ಓಕೆ, ಸೊ ಅವ್ರ ಕಡೆಯಿಂದ ಏನು ಮಾಡ್ತಾರೆ, ಅವ್ರು ನಿಮಗೆ ಕೆಲವೊಂದು ಗೈಡ್ಲೈನ್ಸ್ ಆಯಿತು ಮತ್ತು ಕೆಲವೊಂದು ಮಟೀರಿಯಲ್ಸ್ಗಳನ್ನ ಪ್ರೊವೈಡ್ ಕೂಡ ಮಾಡ್ತಾರೆ. ಯು ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿ ಎಕ್ಸಾಮ್ ಇನ್ ಅ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಬಟ್ ಆ್ಯಟ್ ಯುವರ್ ಕನ್ವೀನಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಗಿರುತ್ತೆ, ನೀವೇನು ಟೆಸ್ಟ್ ಕೊಡ್ತೀರೋ ಸ್ವಲ್ಪ ಟೈಮ್ ತೊಗೊಂಡು ಈ ಟೆಸ್ಟನ್ನು ಅಟೆಂಡ್ ಮಾಡಿ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಇದಲ್ಲೂ ಕೂಡ ಸ್ವಲ್ಪ ಇದನ್ನು ಓದ್ಕೊಳ್ಳಿ, ಹಾಗೆಯೇ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳೋದಿಲ್ಲ. ಕಂಪನಿ ಬಂದುಬಿಟ್ಟು ಟೆಲ್ಲಸ್ ಇಂಡಿಯಾದಲ್ಲಿ ತಗೋತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ, ಬಟ್ ಇನ್ನು ಹೇಗೆ ಅಪ್ಲೈ ಮಾಡೋಕ್ಕೂ ನಾನು ಅದನ್ನು ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಕಂಪ್ಲೀಟ್ ವೀಡಿಯೋ ನೋಡೋದ್ರಿಗೆಲ್ಲ ಗೊತ್ತಾಗುತ್ತೆ. ಅಪ್ಲೈ ಫಾರ್ ದಿಸ್ ಜಾಬ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇದು ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸ್ವಲ್ಪ ನಿಮ್ಗೆ ಐಡಿಯಾ ತೋರಿಸ್ತಾ ಇದ್ದೀನಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಜಾಬ್ದು ಆನ್ಲೈನ್ ಡೇಟಾ ಅನಲೈಸ್ಡ್ ಕನ್ನಡ ಅಂತಲೇ ತೊಗೊತಾ ಇದ್ದಾರೆ. ಓಕೆ, ಸೊ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಇರುತ್ತೆ, ಈ ಡೀಟೇಲ್ಸ್ಗಳನ್ನು ಸರಿ ಓದ್ಕೊಳ್ಳಿ ಆಯಿತಾ. ಆ್ಯಂಡ್ ಇಲ್ಲಿ ನಿಮಗೆ ಏನು ನಾನು ಹೇಳಿದ್ದೀನೋ ಅದೆಲ್ಲವೂ ಕೂಡ ಇಲ್ಲಿ ನಿಮಗೆ ಅದೇ ಮಾಹಿತಿ ಇರುವಂಥದ್ದು. ಸೊ ಸಿಂಪ್ಲಿ ನೀವು ಇಲ್ಲಿ ಲಾಗಿನ್ ಟು ಅಪ್ಲೈ ಅಂತ ಮಾಡಬೇಕು. ಸೊ ನಂತರ ಇಲ್ಲಿ ನೀವು ಅಪ್ಲೈ ಮಾಡಬೇಕು. ಇದ್ರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ನಾರ್ಮಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವೀಡಿಯೋ ನೋಡೋದ್ರಿಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿಂದ ನಾವೇನು ನಾರ್ಮಲಿ ನೀವು ಗೂಗಲಲ್ಲಿ ಹೋಗಿ ಅಪ್ಲೈ ಮಾಡೋ ರೀತಿ ತೋರಿಸ್ತಾ ಇದ್ದೀನಿ. ಓಕೆ, ಟೆಲ್ಲಸ್ ಇಂಟರ್ನ್ಯಾಷನಲ್, ಓಕೆ, ಟೆಲ್ಲಸ್ ಇಂಡಿಯಾ ಕನ್ನಡ ಜಾಬ್. ಓಕೆ, ಕನ್ನಡ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ಆನ್ಲೈನ್ ಅನಲೈಸ್ಡ್ ಅಂತ ಹೇಳಿ, ಆನ್ಲೈನ್ ಡೇಟಾ ಅನಲೈಸ್ಡ್ ಅಂತ. ಓಕೆ, ಸೊ ಆನ್ಲೈನ್ ಡೇಟಾ ಅನಲೈಸ್ಡ್ ಜಾಬ್. ಸೊ ಸಿಂಪ್ಲಿ ನೀವೇನು ನೋಡ್ಕೊಂಡ್ರೆ ಟೆಲ್ಲಸ್ ಡಿಜಿಟಲ್ ಅಂತೂ ಕೂಡ ಸರ್ಚ್ ಮಾಡ್ಬೋದು, ಅಥವಾ ಟೆಲ್ಲಸ್ ಅಂತ ಹೇಳಿ ಕನ್ನಡ ಅಂತೂ ಕೂಡ ನೀವು ಜಾಬ್ ಸರ್ಚ್ ಮಾಡ್ಬೋದು. ಟೆಲ್ಲಸ್ ಡೇಟಾ ಅನಲೈಸ್ಡ್, ಓಕೆ, ಡೇಟಾ ಅನಲೈಸ್ಡ್ ಕನ್ನಡ ಜಾಬ್ ಅಂತ ಹಾಕಿ, ಕನ್ನಡ ಜಾಬ್ ಅಂತ ಹಾಕಿದಾಗ ಸೊ ಇಲ್ಲಿ ನಿಮಗೆ ಇಲ್ಲಿ ನೋಡೋದಕ್ಕೆ ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ, ಗ್ರೀನ್ ಕಲರ್ದು ಟೆಲ್ಲಸ್ ಇಂಡಿಯಾ. ಸೊ ಇದಕ್ಕೆ ಓಪನ್ ಮಾಡಿದ್ರೆ ಈ ಪೇಜಿಗೆ ಬರ್ತೀರಾ. ಓಕೆ, ಸೊ ಈ ಪೇಜಿಗೆ ಬಂದಮೇಲೆ ಇಲ್ಲಿ ನಾನು ಹೇಳಿರೋಂಥ ಎಲ್ಲ ಡೀಟೇಲ್ಸ್ ನಿಮಗೆ ಇರುತ್ತೆ. ಸೊ ಇದನ್ನು ನೋಡ್ಕೊಂಡು ನೀವು ಅಪ್ಲೈ ಮಾಡಬೇಕು. ಓಕೆ, ಆ್ಯಂಡ್ ಸಿಂಪ್ಲಿ ನಾನು ಹೇಳಿದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತ, ಈ ರೀತಿ ಇಲ್ಲಿಂದ ನೀವು ಅಪ್ಲೈ ಮಾಡಬೇಕು. ಸಿಂಪ್ಲಿ ನೀವೇನು ಮಾಡ್ತೀರಾ, ಹೋಗ್ಬಿಟ್ಟು ಈ ಒಂದು ಪೇಜಿಗೆ ಬಂದು ಇಲ್ಲಿಂದ ಕಂಟಿನ್ಯೂ ವಿತ್ ಗೂಗಲ್ಗೆ ಕ್ಲಿಕ್ ಮಾಡ್ತೀರಾ. ಓಕೆ, ಸ್ವಲ್ಪ ನಾನು ನಿಮ್ಗೆ ಐಡಿಯಾ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ಇಮೇಲ್ ಅಡ್ರೆಸ್ ನೀವು ಇಲ್ಲಿ ಚೂಸ್ ಮಾಡ್ಕೋತೀರಾ. ಆ್ಯಂಡ್ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ದು ನಿಮ್ಮದು ಪಾಸ್ವರ್ಡ್ ಹಾಕಬೇಕು. ಆ್ಯಂಡ್ ನಂತರ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನಂತರ ನಿಮ್ಮದು ID ಎಲ್ಲ ಹಾಕ್ಬಿಟ್ಟು ವರ್ಕ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಹೆಸರು, ಕ್ವಾಲಿಫಿಕೇಷನ್ ಎಲ್ಲ ಹಾಕಬೇಕು. ಅದಾದ ನಂತರ ಒಂದು ಚಿಕ್ಕದೊಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ, ಆ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕು. ಅದಾದ ನಂತರ ಕಂಪ್ನಿಯವ್ರು ನಿಮಗೆ ಇಲ್ಲಿ ಅದು ಪಾಸ್ ಆಗಿದೆ ಅಂದರೆ ನಿಮಗೆ ಮೇಲ್ ಬರುತ್ತೆ. ಅದಾದ ನಂತರ ಅವ್ರು ನಿಮಗೆ ಏನು ಮಾಡ್ತಾರೆ, ಒಂದು ಡ್ಯಾಶ್ ಬೋರ್ಡ್ ಪ್ರೊವೈಡ್ ಮಾಡ್ತಾರೆ. ನಂತರ ಪ್ರಾಜೆಕ್ಟ್ ನಿಮಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಮತ್ತು ಏನಾದರೂ ಟ್ರೈನಿಂಗ್ ಇದ್ದರೆ ನಿಮಗೆ ಇಮೇಲ್ ಮಾಡ್ತಾರೆ ಅವರು ನೆಕ್ಸ್ಟ್ ಅಪ್ಡೇಟ್ಗೆ. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ. ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಅವರು ಏನು ಪಾಸ್ ಆಗಿದೆಯೋ
ಫೇಲ್ ಆಗಿದೋ ಅವ್ರು ನಿಮಗೆ ಕಳಿಸ್ತಾರೆ ಅಥವಾ ಆನ್ ಸ್ಪಾಟ್ ನಿಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ವೇಟ್ ಮಾಡ್ಬೋದು. ಓಕೆನಾ? ಸೊ ಇದಕ್ಕೆ ಸಂಪರ್ಕಂತೆ ಏನೇ ಡೌಟ್ ಇದ್ದರೂ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮುಂದಿನ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.